ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಮೆಣಸಿನ್ಕಾಯಿ ಚಟ್ನಿ ಹೆಂಗೆ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಮೊದಲು ನಾನು ನಿಮಗೆಲ್ಲ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಬೇಕು ಅನ್ನೋದು ತೋರಿಸ್ತೀನಿ. ಮೊದಲು ನಾನು 250 ಗ್ರಾಮ್ ಮೆಣಸಿನ್ಕಾಯಿ ತೊಗೋತೀನಿ. ಅದಕ್ಕೆ 4 ನಿಂಬೆಹಣ್ಣು ಬೇಕಾಗುತ್ತೆ, ಮತ್ತು 2 ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ತೊಗೊಳ್ರಿ, ಮತ್ತು ಹಳ್ಳುಪ್ಪು ತೊಗೊರಿ, ಅದಕ್ಕೆ 2 ಟೇಬಲ್ ಸ್ಪೂನ್, ಮತ್ತು ಸ್ವಲ್ಪ ಮೆಂತ್ಯ ತೊಗೊಳ್ರಿ. ಇನ್ನೊಂದು ಏನಂದ್ರೆ, ನೀವು ಒಂದು ವೇಳೆ ಮೆಣಸಿನ್ಕಾಯಿ ಭಾಳ ದಿವಸ ಸ್ಟೋರ್ ಮಾಡೋದಿತ್ತಂದರೆ ಮೆಂತ್ಯನ ಹಾಕೋದು ಬೇಕಾಗಲ್ಲ. ಫ್ರೆಶ್ ಅವತ್ತೇ ಇಲ್ಲಾಂದರೆ ನೆಕ್ಸ್ಟ್ ದಿನದಿತ್ತಂದರೆ ಮೆಂತ್ಯ ಹಾಕಿರಿ. ಮತ್ತು ಮೊದಲು ಇದು ಮೆಣಸಿನ್ಕಾಯಿ ಕಡೀರಿ, ಮುಂದಿಂದು ಏನಿರ್ತಲ್ಲ ತೆಗೀರಿ. ಅಷ್ಟು ತೆಗೆದಾಯ್ತು. ಬರ್ರಿ ಈಗೆಲ್ಲ ಮತ್ತೆ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ. ಮೊದಲ ಮೆಣಸಿನ್ಕಾಯನ್ನು ಹುರ್ಕೋರಿ, ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು. ಅದು ಚೆಂದತೆ ಈಗ 3 ಇಂದ 4 ನಿಮಿಷ ಹುರ್ಕೋರಿ. ಅದು ಸ್ವಲ್ಪ ಡಾರ್ಕ್ ಆಗಂಗೆ ಹುರಿರಿ. ನೋಡ್ರಿ, ಹುರಿದಿದ್ದಾಯ್ತು. ಹಿಂಗೆ ಹುರಿದಿರ್ಬೇಕು. ಮತ್ತು ಅದಾಗನ ಸ್ವಲ್ಪ ಮೆಂತ್ಯನೂ ಹುರ್ಕೊಡ್ರಿ. ಮೆಣಸಿನ್ಕಾಯಿಗೆ ಏನು ಎಣ್ಣೆ ಹಾಕೋದೇನು ಬೇಕಾಗಲ್ಲ, ಮೆತ್ತಿಗೂ ಏನು ಎಣ್ಣೆ ಹಾಕೋದೇನು ಬೇಕಾಗಲ್ಲ, ಹಾಗೆ ಹುರ್ಕೊಡ್ರಿ. ಹುರ್ಕೊಂಡಾಯ್ತು. ಹುರ್ಕೊಳ್ಳೋದಾಗನ ಅದು ಸ್ವಲ್ಪ ಆರಿಡ್ರಿ. ಆರೋದಾಗನ ಮಿಕ್ಸಿ ಜಾರಿಗೆ ಹಾಕೋರಿ. ಬಿಸಿದು ಹಾಕ್ಕೊಂಡ್ರೆ ಅದು ಮತ್ತೆಲ್ಲ ಮಿಕ್ಸಿ ಜಾರ್ ಹಾಳಾಗ್ತದೆ. ಮೊದಲೆಲ್ಲ ಅಷ್ಟು ಮೆಣಸಿನ್ಕಾಯಿ ಹಾಕೋತೀನಿ. ಮೆಣಸಿನ್ಕಾಯಿ ಹಾಕೋದಾಗನ ಅದು ಮೆಂತ್ಯ ಒಂದು ಹಾಕೋತೀನಿ ಹುರಿದಿದ್ದು, ಸ್ವಲ್ಪ ಜೀರಿಗೆ, 2 ಟೇಬಲ್ ಸ್ಪೂನಷ್ಟು ಹಳ್ಳುಪ್ಪು ಹಾಕೋರಿ, ಮತ್ತು ಬೆಳ್ಳುಳ್ಳಿ ಸುಲ್ಕೊಂಡು, ಮತ್ತು ನಿಂಬೆಹಣ್ಣು ಅದೇನು ತೊಗೊಂಡಿದ್ನಲ್ಲ ಅದು ಪೂರ ರಸ ತೆಗೆದು ಹಾಕತ್ತೀನಿ. ಎಲ್ಲ ಹಾಕ್ಕೊಂಡಾಗನ ಗ್ರೈಂಡ್ ಮಾಡ್ಕೊಳ್ರಿ. ಗ್ರೈಂಡ್ ಮಾಡ್ಕೊಳ್ಳೋದಾಗನ ನೋಡಿರಿ, ಇಷ್ಟು ಚಲೋ ರುಚಿ ಅದರ. ರೊಟ್ಟಿ ಜೊತೆ, ಚಪಾತಿ ಜೊತೆ ತಿನ್ಬೋದು. ಇದನ್ನು ಬೇಕಾದ್ರೆ ಅನ್ನ ಜೊತೆನೂ ಹಾಕ್ಕೊಂಡು ತಿನ್ಬೋದು. ನೋಡ್ರಿ ಹೆಂಗೆ ಕಾಣ್ತದೆ. ನೀವು ಒಂದು ವೇಳೆ ಟ್ರೈ ಮಾಡಿದ್ರಿ ಅಂದ್ರೆ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.